ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಹೊಸ ವಿಡಿಯೋಗೆ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ನಿಮ್ಗೆ ಮಾಹಿತಿ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಯಾವ ಟೈಮಲ್ಲಿ ಸ್ವಿಗ್ಗಿ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು ಅಂತ ನಾನು ಹೇಳಿದೆ ಲಾಸ್ಟ್ ವಿಡಿಯೋದಲ್ಲೇ. ಪಾರ್ಟ್ ಟೈಮ್ ಅಲ್ಲಿ ಅರ್ನಿಂಗ್ಸ್ ಮಾಡಿದ್ರೆ ಎಷ್ಟಾಗುತ್ತೆ ಈವ್ನಿಂಗ್ ಹೊತ್ತು 7 to 11. ಸೊ ಈಗ ನಾನು ಯಾವ ಟೈಮಲ್ಲಿ ಅಂದ್ರೆ 7 to 11 ಅದ್ರ ಜೊತೆ ಯಾವ ಟೈಮಲ್ಲಿ ಅಂದ್ರೆ ಯಾವಾಗ ಸ್ವಿಗ್ಗಿ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಮಾಡ್ಬೋದು ಅಂತ. ಸೊ ಇವಾಗ ನನ್ನ ಪ್ರಕಾರ ನಾನು ಮಳೆ ಬೀಳುತ್ತಲ್ವ ಆ ಟೈಮಲ್ಲಿ ಸ್ವಿಗ್ಗಿ ಮಾಡಿದ್ರೆ ಹೈಯೆಸ್ಟ್ ಅರ್ನಿಂಗ್ ಮಾಡ್ಬೋದು ಅಂತ ನಿಮಗೆ ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ನಾನು ಪ್ರಾಕ್ಟಿಕಲ್ ಆಗಿ ನಿಮಗೆ ಇವಾಗ ತೋರಿಸ್ತೀನಿ ಮಳೆ ಬಂದರೆ ಎಷ್ಟು ಅರ್ನ್ ಮಾಡ್ಬೋದು ಪಾರ್ಟ್ ಟೈಮಲ್ಲಿ ಅಂತ. 1000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. 800 ಅಂತೂ ಮೋಸನೇ ಇಲ್ಲ. 800ರಿಂದ 1000 ರೂಪಾಯಿವರೆಗೂ ಅರ್ನ್ ಮಾಡ್ಬೋದು. ನಾನು ಮೊನ್ನೆ 5ನೇ ತಾರೀಕು 1200 ರೂಪಾಯಿ ಅರ್ನ್ ಮಾಡಿದ್ದೀನಿ 7 to 11. ಅಂದರೆ 4 hours ಡ್ಯೂಟಿ ಮಾಡಿ ಅಷ್ಟು ಅರ್ನ್ ಮಾಡಿದ್ದೀನಿ. ಏನಿಲ್ಲ ಅಂದರೂ 1 hourಗೆ 300 ರೂಪೀಸ್ ಥರ ನಾನು ಅರ್ನ್ ಮಾಡಿದ್ದೀನಿ. ಸೊ ನಿಮಗೆ ಈಗ ತೋರಿಸ್ತೀನಿ ಬನ್ನಿ ಎಷ್ಟು ಅರ್ನ್ ಮಾಡಿದ್ದೀನಿ ಅಂತ, ಯಾವ್ಯಾವ ಆರ್ಡ್ರಿಗೆ ಎಷ್ಟೆಷ್ಟು ಕೊಟ್ಟಿದ್ದಾನೆ, ಮತ್ತು ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ಅರ್ನಿಂಗ್ಸ್ ಕೊಟ್ಟಿದ್ದಾನೆ, ಎಷ್ಟು ದೂರ ಡಿಸ್ಟೆನ್ಸ್ ಕೊಟ್ಟಿದ್ದಾನೆ ಆರ್ಡ್ರಿಗೆ ಅಂತ ಈಗ ನಾನು ಲೈವ್ ಆಗಿ ನಿಮ್ಮ ಮುಂದೆ ತೋರಿಸ್ತೀನಿ. ಈಗ ನೀವು ಸ್ಕ್ರೀನ್ ರೆಕಾರ್ಡನ್ನು ನೋಡ್ತಾ ಇರ್ಬೋದು. ಈಗ ಸ್ವಿಗ್ಗಿ ಅಪ್ಲಿಕೇಶನ್ ನಾನು ಓಪನ್ ಮಾಡ್ತೀನಿ ನೋಡಿ. ಸೊ ಈಗ ಅರ್ನಿಂಗ್ ಸೆಕ್ಷನಲ್ಲಿ ಹೋಗಿ ನಿಮಗೆ ತೋರಿಸ್ತೀನಿ. ಬನ್ನಿ. ಈಗ 5ನೇ ತಾರೀಕು ಜೂನ್ 5ನೇ ತಾರೀಕು ವೆಡ್ನೆಸ್ಡೇ, ಆವಾಗ 7 to 11 ನಾನು ಪಾರ್ಟ್ ಟೈಮ್ ಆಗಿ ಸ್ವಿಗ್ಗಿ ಮಾಡ್ತಾ ಇದ್ದೆ. ಸೊ ಆವಾಗ ರೈನ್ ಮೋಡ್ ಆಕ್ಟಿವೇಟ್ ಅಂದರೆ ಮಳೆ ಬೀಳ್ತಾ ಇರೋ ಕಾರಣದಿಂದ ಸ್ವಲ್ಪ ಅವರು ರೈನ್ ಮೋಡು ಕೊಟ್ಟಿದ್ರು. ಅಂದರೆ ಅಂದರೆ ಮಳೆ ಬಂದರೆ ಎಕ್ಸ್ಟ್ರಾ ಅರ್ನಿಂಗ್ಸ್ನ ನಾವು ಮಾಡ್ಬೋದು. ಅವರು ಎಕ್ಸ್ಟ್ರಾ ಅರ್ನಿಂಗ್ಸ್ ನಮಗೆ ಕೊಡ್ತಾರೆ. ಒಂದು ಆರ್ಡ್ರಿಗೆ 30 ರೂಪಾಯಿಂದ 50, 60 ಆ ಥರ ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸು ಇದ್ದರೆ ಡೆಲಿವರಿ ಮಾಡೋಕ್ಕೆ ಅದ್ರ ಮೇಲೆ ಕೊಡ್ತಾರೆ ನಮಗೆ ಜಾಸ್ತಿ ಎಕ್ಸ್ಟ್ರಾ ಪೇಔಟು. ಈಗ 5ನೇ ತಾರೀಕು ನೋಡೋಣ ಬನ್ನಿ. ಸೊ 5ನೇ ತಾರೀಕು ನೋಡೋದಾದರೆ 1231 ರೂಪಾಯಿ ಅರ್ನಿಂಗ್ಸ್ ಆಗಿದೆ ಜಸ್ಟ್ 4 ಅವರ್ಸಲ್ಲಿ. ಅಂದರೆ ಲೆಕ್ಕ ಹಾಕೊಳ್ಳಿ, ಒಂದು ಅವರ್ಗೆ 300 ರೂಪೀಸ್ ಅರ್ನಿಂಗ್ಸ್ ಮಾಡಿದ್ದೀನಿ. ಈಗ ನೋಡ್ತಾ ಇರ್ಬೋದು ನೀವು, ಫಸ್ಟ್ ಆರ್ಡ್ರ್ ಬಂದು ಹುಲಿಯಪ್ಪ ದೊನೆ ಬಿರಿಯಾನಿ ಅಂತ. ಸೊ 106 ರೂಪಾಯಿ ಕೊಟ್ಟಿದ್ದಾನೆ ಒಂದು ಆರ್ಡ್ರಿಗೆ. ಡಿಸ್ಟೆನ್ಸ್ ಬಂದು 6 ಕಿಲೋಮೀಟ್ರ್, ಅಂದರೆ ಪಿಕಪ್ ಡೆಲಿವರಿ ಸೇರಿ ಅಷ್ಟಿದೆ. 108 ರೂಪಾಯಿ, ಜಸ್ಟ್ 5 ಕಿಲೋಮೀಟರ್ಸು. ಅದೇ ರೀತಿ ನೀವು ನೋಡ್ತಾ ಇರ್ಬೋದು ಇಷ್ಟು ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ ಅವತ್ತು. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಡ್ಯೂಟಿ ಟೈಮ್ ಬಂದು 4 hours 59 minutes, ಅಂದರೆ 3 hours 59 minutes. ಆಲ್ಮೋಸ್ಟ್ ಒಂದು 4 hours ಡ್ಯೂಟಿ ಮಾಡಿದ್ದೀನಿ. 1231 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಯಾಕಪ್ಪ ಅಂದರೆ ಅಂದರೆ ಮಳೆ ಬರೋ ಟೈಮಲ್ಲಿ ನೀವು ಹೈಯೆಸ್ಟ್ ಅರ್ನಿಂಗ್ಸನ್ನು ಮಾಡ್ಬೋದು. ಆ ಟೈಮಲ್ಲಿ ನೀವು ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಲೇಬೇಡಿ. ಆ ಟೈಮಲ್ಲಿ ಹೈಯೆಸ್ಟ್ ಅರ್ನಿಂಗ್ ಮಾಡ್ಬೋದು. ಸೊ ಆ ಟೈಮಲ್ಲಿ ನಾನು ಡ್ಯೂಟಿ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು 6ನೇ ತಾರೀಕು, ಸೇಮ್ 6ನೇ ತಾರೀಕು ಅಷ್ಟೇ ನಾನು ಡ್ಯೂಟಿ ಆನ್ ಮಾಡಿದ್ದು 7 to 11 ಆಯಿತಾ. ಆವಾಗ ಸ್ವಲ್ಪ ಮಳೆ ಬರ್ತಾ ಇದ್ದ ಕಾರಣದಿಂದ ಆವಾಗ ನಮಗೆ ಆಫರ್ ಕೊಟ್ಟಿದ್ದ ಮಳೆ ಬರ್ತಾ ಇದೆ ಅಂತ. ಸೊ ಅವತ್ತು ನಾನು 1000 ರೂಪಾಯಿವರೆಗೂ ಅರ್ನ್ ಮಾಡಿದ್ದೀನಿ. ಸೊ ಏನಿಲ್ಲ ಅಂದರೂ ಮಳೆ ಬಂದರೆ 7 to 11ವರೆಗೂ 800 ರೂಪಾಯಿಂದ 1000 ರೂಪಾಯಿವರೆಗೂ ಆರಾಮಾಗಿ ಅಂದರೆ ಅರ್ನ್ ಮಾಡ್ಕೋಬೋದು. ಇನ್ನೂ ನಾನು ಸ್ವಲ್ಪ ಸ್ಪೀಡಾಗಿ ಡೆಲಿವರಿ ಮಾಡ್ತೀನಿ ಅಂತೇಳಿದರೆ ಆಲ್ಮೋಸ್ಟ್ ಒಂದು 1000 ಮೇಲೇ ಅರ್ನ್ ಮಾಡ್ಕೋಬೋದು. ಸೊ ಈ ಟೈಮಲ್ಲಿ ನೀವು ಸ್ವಿಗ್ಗಿ ಮಾಡಿಕೊಂಡ್ರೆ ಹೈಯೆಸ್ಟ್ ಅರ್ನಿಂಗ್ ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಒಂದು ಹೊಸ ವಿಡಿಯೋದೊಂದಿಗೆ, ಹೊಸ ಕಾನ್ಸೆಪ್ಟೊಂದಿಗೆ. ಸೊ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರೋ ಅವರೆಲ್ಲ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.